ನಮಸ್ಕಾರ. ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಹಲಸಿನಕಾಯಿ ಹಪ್ಪಳ ಹೇಗೆ ಮಾಡೋದು ಅಂತ ನೋಡೋಣ. ಹಲಸಿನಕಾಯಿ ಹಪ್ಪಳನ ಎಲ್ಲ ಸೀಸನಲ್ಲಿ ಮಾಡೋಕ್ಕಾಗಲ್ಲ. ಏಪ್ರಿಲ್ ಅಥವಾ ಮೇ ಸೀಸನ್ಗಳಲ್ಲಿ ಮಾಡಬಹುದು. ಇವತ್ತು ತುಂಬ ಕಾಯಿ ಬಿಟ್ಟಿದೆ ಈ ವರ್ಷ, ಹಾಗಾಗಿ ನಾವು ಮಲೆನಾಡು ಶೈಲಿಯ ಹಲಸಿನಕಾಯಿ ಹಪ್ಪಳನ ಮಾಡ್ತಾಯಿದ್ದೀವಿ. ಇದಕ್ಕೆ ಒಂದು ಹಲಸಿನಕಾಯಿ ತೊಗೊಂಡಿದ್ದೀವಿ. ಇದನ್ನು ಈ ಥರ ತೊಳೆ ತೆಗೆದು ಬೇಯಿಸೋಕೆ ಇಟ್ಕೋಬೇಕು. ಇವಾಗ ನೋಡಿ, ಹಲಸಿನಕಾಯಿ ಚೆನ್ನಾಗಿ ಬೆಂದಿದೆ, ಹಬೆ ಹೋಗ್ತಾ ಇದೆ, ಚೆನ್ನಾಗಿ ಬೆಂದು. ಈಗ ಹಲಸಿನಕಾಯಿ ಬೆಂದಿರೋದನ್ನು ರುಬ್ಬೋ ಕಲ್ಲಲ್ಲಿ ರುಬ್ತಾ ಇದ್ದೀವಿ. ಮಿಕ್ಸಿಗೂ ಹಾಕ್ಕೋಬೋದು, ಆದರೆ ರುಬ್ಬೋ ಕಲ್ಲಲ್ಲಿ ರುಬ್ಬೋ ಅಷ್ಟು ಟೇಸ್ಟು ಮಿಕ್ಸಿಲಿ ಬರಲ್ಲ, ಹಾಗಾಗಿ ನಾವು ರುಬ್ಬೋ ಕಲ್ಲಲ್ಲೇ ರುಬ್ತಾ ಇದ್ದೀವಿ. ಇದು ಖಾರ ರೆಡಿ ಮಾಡ್ಕೊಂಡಿದ್ದೀವಿ. ಖಾರಕ್ಕೆ ಜೀರಿಗೆ ಮೆಣಸು, ಹಾಗೆ ಉಪ್ಪು, ಆಮೇಲೆ ಹುಳಿಗೆ ಬೇಕಾದರೆ ಮಾವಿನಕಾಯಿ ಹಾಕ್ಕೋಬೋದು, ಮಾವಿನಕಾಯಿ ಇಲ್ಲ ಅಂದರೆ ಮಜ್ಜಿಗೆ ಕೂಡ ಹಾಕ್ಕೋಬೋದು. ಈ ಥರ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಹಿಟ್ಟು, ಈ ಥರ ತೊಳೆಗಳನ್ನ ಹಾಕ್ಕೊಂಡು ಖಾರ ಹಾಕ್ಕೊಳ್ಳೋದು, ರುಬ್ಬೋದು. ಅಂದರೆ ಕೆಲವರು ಖಾರ ಹಾಕದೆ ಬರೀ ಉಪ್ಪು ಹಾಕಿ ಮಾಡ್ತಾರೆ, ಕೆಲವ್ರು ಖಾರ ಹಾಕಲ್ಲ, ಉಪ್ಪು ಕೂಡ ಹಾಕ್ತಾರೆ, ಹಾಗೂ ಕೂಡ ಮಾಡ್ಬೋದು. ಬಿಟ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡಿದ್ದೀವಿ. ಅದನ್ನು ಈ ಥರ ಹಪ್ಪಳದ ಮೆಷಿನ್ ಇದ್ದರೆ ಒಳ್ಳೆಯದು. ಈ ಥರ ಉಂಡೆ ಮಾಡಿ ಪ್ಲಾಸ್ಟಿಕ್ ಮಧ್ಯೆ ಇಟ್ಕೊಂಡು ಒತ್ತೋದು. ಅದನ್ನು ಇಲ್ಲಿ ಹರಿಗೋಕ್ಕೆ ಇನ್ನೊಂದು ಪ್ಲಾಸ್ಟಿಕ್ ತಗೊಂಡು ಈ ಥರ ಹರಿಗಿದ್ರೆ ಆಯಿತು. ನೋಡಿ, ತುಂಬ ಬಿಸಿಲಿದ್ರೆ 2 ಬಿಸಿಲು ಸಾಕು. ಈ ಥರ ಬಿಸಿಲಿಗೆ ಒಣಗಿಸಿದ್ರೆ ಆಯಿತು. 2 ಬಿಸಿಲು ಒಣಗಿಸಿದ್ರೆ ಆಯಿತು ಹಪ್ಪಳ.